ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲೇ ಮಾಡುವಂತಹ ರುಚಿಯಾದ ರಸಮಲೈನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 1 ಲೀಟ್ರ್ ಹಾಲು ಉಯ್ಕೋತಾ ಇದ್ದೀನಿ. ಇದನ್ನ ಕುದಿ ಬರೋ ಗಂಟ ಕಾಯಿಸ್ಕೋಬೇಕು. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ವೆನಿಗರ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಕುದಿ ಬಂದಿದೆ. ಇವಾಗ ಇದಕ್ಕೆ ವಿನಿಗರ್ನ ಹಾಕೋತಾ ಇದ್ದೀನಿ. ಇದನ್ನ ಬರೀ ಒಂದೇ ಕುದಿಗೆ ನೀವು ಹಾಕೋಬೇಕಾಗತ್ತೆ. ನೋಡಿದ್ರಲ್ಲ, ಇವಾಗ ಹಾಲು ಒಡೆದು ಪನ್ನೀರ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣೀರು ಹಾಕೋತಾ ಇದ್ದೀನಿ. ತಣ್ಣೀರು ಹಾಕೊಳ್ಳೋದ್ರಿಂದ ಪನ್ನೀರು ಸಾಫ್ಟ್ ಆಗುತ್ತೆ, ಇಲ್ಲಾಂದ್ರೆ ರಬ್ಬರ್ ಥರ ಬರುತ್ತೆ. ಇವಾಗ ಇದು ಪನ್ನೀರು ರೆಡಿ ಆಗಿದೆ. ಇವಾಗ ದೊಡ್ಡದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ಟ್ರೈನರ್ ಇಟ್ಕೊಂಡು ಒಂದು ಕಾಟನ್ ಬಟ್ಟೆನ ಹಾಕೊಂಡು ಪನ್ನೀರ್ನ ಸೋಸ್ಕೋತಾ ಇದ್ದೀನಿ. ಇವಾಗ 1 ಗ್ಲಾಸ್ ನೀರನ್ನು ಹಾಕೊಳ್ಳೋಣ, ಯಾಕಂದ್ರೆ ವಿನಿಗರ್ ಸ್ಮೆಲ್ ಇರುತ್ತಲ್ಲ ಅದು ಹೋಗ್ಬೇಕು. ಇವಾಗ ಪನ್ನೀರ್ನ ಚೆನ್ನಾಗಿ ಇಂಟ್ಕೋಬೇಕು, ಯಾಕಂದ್ರೆ ಪನ್ನೀರಲ್ಲಿ ಸ್ವಲ್ಪ ನೀರಿದ್ರೂ ಬೇಯಿಸ್ಕೋಬೇಕಾದ್ರೆ ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನ ಚೆನ್ನಾಗಿ ನೀರು ಇಲ್ದಂಗೆ ಇಂಟ್ಕೊಂಡಿದ್ದೀನಿ. ಇದನ್ನ ಒಂದು ತಟ್ಟೆಗೆ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದನ್ನ ಒಂದು 5 ರಿಂದ 10 ನಿಮಿಷ ಸ್ಮೂತ್ ಆಗಿ ನಾದ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರಸಗುಲ್ಲ ಒಳ್ಳೆ ಶೇಪ್ ಆಗಿ ಬರುತ್ತೆ. ಅದು ಇದನ್ನ ಬೇಯಿಸ್ಕೋಬೇಕಾದ್ರೆ ಒಡ್ಕೊಳ್ಳೋದಾಗ್ಲಿ ಪುಡಿ ಆಗೋದಾಗ್ಲಿ ಆಗಲ್ಲ. ಇವಾಗ ಇದನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಚಿಕ್ಕದಾಗಿ ಒಂದೊಂದೇ ಉಂಡೆ ಮಾಡಿಕೊಂಡು ಅದನ್ನು ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಗಿದೆ. ನನಗೆ 1 ಲೀಟ್ರ್ ಹಾಲಲ್ಲಿ 11 ಪೀಸಸ್ಸು ಆಗಿದೆ. ಇವಾಗ ಪನ್ನೀರ್ನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ 3/4 ಲೀಟ್ರ್ ನೀರನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ kg ಸಕ್ಕರೆನ ಹಾಕೋತಾ ಇದ್ದೀನಿ. ಇದನ್ನ ನಾವು ಹೈ ಫ್ಲೇಮಲ್ಲೇ ಕುದಿಸ್ಕೋಬೇಕಾಗತ್ತೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದ್ರೊಳಗಡೆ ಒಂದು 3 ಏಲಕ್ಕಿನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದೊಂದಾಗೆ ಪನ್ನೀರ್ನ ಹಾಕೋತಾ ಇದ್ದೀನಿ. ಇವಾಗ ಹಾಕೊಂಡಾದ್ಮೇಲೆ ಪ್ಲೇಟ್ನ ಮುಚ್ಕೊಂಡು ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಕೋತಾ ಇದ್ದೀನಿ. ಇವಾಗ ಪ್ಲೇಟ್ನ ತಕ್ಕೋತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ, ಸಕ್ಕರೆ ಪಾಕನ ಪನ್ನೀರು ಎಷ್ಟು ಚೆನ್ನಾಗಿ ಹೀರ್ಕೊಂಡಿದ್ದಾವೆ. ಇವಾಗ ಇದು ಸ್ಮೂತಾಗಿ ಇದೆ. ಇದನ್ನ ನೀಟಾಗಿ ಮುಚ್ಚಾಕೋಬೇಕು. ಇವಾಗ ಮತ್ತೆ ಪ್ಲೇಟ್ನ ಮುಚ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಇವಾಗ 10 ನಿಮಿಷ ಆಗಿದೆ. ರಸಮಲೈ ಮಾಡೋದಕ್ಕೆ ಗುಳ್ಳಾಗಲು ರೆಡಿ ಆಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ಇದು ತಣ್ಣಗಾಗೋಷ್ಟರೊಳಗೆ ನಾವು ರಸಮಲೈಗೆ ಒಂದು ರಸ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಹಾಲು ಹಾಕೋತಾ ಇದ್ದೀನಿ. ಒಂದು ಅರ್ಧ ಕಪ್ಪು ಸಕ್ಕರೆನ ಹಾಕೋತಾ ಇದ್ದೀನಿ. ಒಂದು 5 ಏಲಕ್ಕಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಆಮೇಲೆ ಒಂದು 4 ದಳ ಕೇಸರಿನ ಹಾಕೋತಾ ಇದ್ದೀನಿ. ನೀವು ಇದನ್ನ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇವಾಗ ಒಂದು ಡ್ರೈ ಫ್ರೂಟ್ಸು ಪಿಸ್ತಾ ಬಾದಾಮ್ನ ಹಾಕೋತಾ ಇದ್ದೀನಿ. ಹಾಲು ಗಟ್ಟಿ ಮತ್ತೆ ಕಲರ್ ಬರಲಿ ಅಂತ ನಾನು ಇವಾಗ ಸ್ವಲ್ಪ ಬಾದಾಮ್ ಪೌಡರ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಕಲರನ್ನು ಹಾಕಿಲ್ಲ, ಬರೀ ಬಾದಾಮ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ
ಕಲರ್ನ ಯೂಸ್ ಮಾಡಬೇಕು. ಇದನ್ನ ಜಾಸ್ತಿ ಕುದಿಸ್ಬಾರ್ದು. ಇದು 2 ಕುದಿ ಬಂದಮೇಲೆ ನಾವು ರಸಮಲೈನ ಹಾಕೋಬೇಕು. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಆದಮೇಲೆ ರಸಮಲೈನ ಹಾಕೋಬೇಕಾಗುತ್ತೆ. ತಣ್ಣಗಾಗಿರುವ ರಸಗುಲ್ಲನ ಸ್ವಲ್ಪ ಹಿಂಡ್ಕೊಂಡು ಬಿಸಿಯಾಗಿರುವ ಹಾಲಿಗೆ ಹಾಕೋಬೇಕಾಗುತ್ತೆ. ಇದು ಇವಾಗ ರೆಡಿ ಆಗಿದೆ. ಇದನ್ನ ಇವಾಗಲೇ ತಿನ್ನಕ್ಕಾಗಲ್ಲ. ಇದನ್ನ ಒಂದು 7-8 ಅವರು ಇದರಲ್ಲೇ ನೆನೆಯಕ್ಕೆ ಬಿಡಬೇಕಾಗುತ್ತೆ. ರಸಗುಲ್ಲ ರಸನ ಇದರಲ್ಲೇ ಚೆನ್ನಾಗಿ ಹೀರ್ಕೋಬೇಕು. ನಾನು ಒಂದು 8 ಅವರ್ ಹೀಗೆ ತಣ್ಣಗಾಗಕ್ಕೆ ಇಟ್ಕೋತಾ ಇದ್ದೀನಿ. ಇವಾಗ ರಸಗುಲ್ಲನ 8 ಗಂಟೆ ಕಾಲ ನೆನೆಸಿಟ್ಕೊಂಡಾಗಿದೆ. ಇವಾಗ ಅದು ರಸಮಲೈ ರೆಡಿ ಆಗಿದೆ. ಫ್ರೆಂಡ್ಸ್, ಬರೀ 1 ಲೀಟ್ರ್ ಹಾಲಿಂದ ರಸಮಲೈ ಹೇಗೆ ರೆಡಿ ಆಗಿದೆ, ಇದೇ ಥರ ನೀವು ರಸಮಲೈನ ಮನೆಯಲ್ಲೇ ಮಾಡ್ಕೋಬೋದು. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.